ಹೀರೋಯಿನ್ ಆಗೋ ಆಸೆಗೆ ಕೋಟಿ ಕೋಟಿ ಕಳ್ಕೊಂಡಿದ್ದಾಳೆ ಸುಂದರಿ. ಹೀರೋಯಿನ್ ಮಾಡ್ತೀನಿ ಅಂತ ನಂಬಿಸಿ ಚೆಲುವೆಗೆ ಪಂಗನಾಮ ಹಾಕಿದ್ದಾರೆ. ಬರೋಬ್ಬರಿ 4 ಕೋಟಿ ಹಣ ಪಡೆದು ಮಾಜಿ ಸಿಎಂ ಪುತ್ರಿ ಆರುಷಿಗೆ ಮೋಸ ಮಾಡಿದ್ದಾರೆ. ಉತ್ತರಾಖಂಡ ಮಾಜಿ ಸಿಎಂ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಇವರ ಪುತ್ರಿ ಮುಂಬೈನ ವರುಣ್ ಬಾಗ್ಲಾ ಮಾನ್ಸಿ ಬಾಗ್ಲಾ ಹಣ ಪಡೆದು ವಂಚನೆ ಮಾಡಿದ್ದಾರೆ. ಹಣ ವಾಪಸ್ ಕೇಳಿದ್ದಕ್ಕೆ ವಂಚಕರು ಕೊಲೆ ಬೆದರಿಕೆ ಹಾಕಿದಾರಂತೆ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಆ ಇಬ್ಬರೂ ಎಸ್ಕೇಪ್ ಆಗಿದ್ದಾರೆ. ಅಂತಿಂತವರಲ್ಲ, ಮುಖ್ಯಮಂತ್ರಿಯ ಮಗಳು, ಬೇರೆ ಯಾರಾದರೂ ಓಕೆ ಆಗಿರೋದು, ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಅವ್ರ ಮಗಳಿಗೆ ವಂಚನೆ ಮಾಡಿದ್ದಾರೆ 4 ಕೋಟಿ ರೂಪಾಯಿ. ಹೀಗೆ ಹೆಸರು ಆರುಷಿ ನಿಶಾಂಕ್ ಅಂತ. ಉತ್ತರಾಖಂಡದ ಮಾಜಿ ಸಿಎಂ ರಮೇಶ್ ನಿಶಾಂಕ್ ಪುತ್ರಿ ಈಕೆಗೆ ಮೊದಲಿನೆಲ್ಲೂ ನಟನೆ ಮಾಡಬೇಕು, ಆಕ್ಟಿಂಗ್ ಅಂದರೆ ಆಸಕ್ತಿ ಇತ್ತು. ಕೆಲ ಚಿತ್ರಗಳಲ್ಲೂ ಕೂಡ ನಟನೆ ಮಾಡಿದ್ಲಿಕ್ಕೆ. ಹಿಮಶ್ರೀ ಫಿಲ್ಮ್ಸ್ ಅನ್ನುವಂಥ ಸ್ವಂತ ಪ್ರೊಡಕ್ಷನ್ ಹೌಸ್ ಕೂಡ ಇದೆ ಈಕೆಗೆ. ಆರುಷಿ ಮುಂಬೈನ ಮಾನ್ಸಿ ವರುಣ್ ಬಾಗ್ಲಾ ನಿರ್ಮಾಪಕರು ಅಂತೇಳಿ ಈಕೆಗೆ ಪರಿಚಯ ಆಗ್ತಾರೆ. ಇಬ್ಬರು ನಾವು ನಿರ್ಮಾಪಕರು, ಚಿತ್ರ ನಿರ್ಮಾಣ ಮಾಡ್ತೀವಿ ಅಂತ. ಆರುಷಿ ನಿವಾಸಕ್ಕೆ ದಂಪತಿ ಬಂದಿದ್ರು. ಆಯೋಂಕಿ ಗುಸ್ತಾಖಿಯಾನ್ ಅನ್ನೋ ಒಂದು ಚಿತ್ರ ಮಾಡ್ತಾ ಇದ್ದೀವಿ, ನೀವು ಹೀರೋಯಿನ್ ಆಗ್ತೀರಾ ಅಂತ ಹೇಳಿ ಆಫರ್ ಕೊಡ್ತಾರೆ. ಯಾರು ಬೇಡ ಅಂತಾರೆ. 5 ಕೋಟಿ ರೂಪಾಯಿ ಹಣ ಕೇಳ್ತಾರೆ. ಈಗೆಲ್ಲ ನಿರ್ಮಾಪಕರು ನಿಮಗೊಂದಿಷ್ಟು ಶೇರ್ ಕೊಡ್ತೀವಿ, ನೀವು ಶೇರ್ ಹೋಲ್ಡರ್ ಆಗಿ ಅಂತ ಹೇಳ್ತಾರೆ, ನೀವು ನಿರ್ಮಾಪಕಿಯಾಗಿ. 5 ಕೋಟಿ ಕೇಳ್ತಾರಂತೆ. ಆ 5 ಕೋಟಿಗೆ ನಿಮಗೆ ನಾವು ಬಡ್ಡಿ ಸಮೇತ 15 ಕೋಟಿ ವಾಪಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಭರವಸೆ ಕೊಡ್ತಾರೆ. ಖುಷಿ ಆಯ್ತು ಇವ್ರಿಗೂ. 5ಕ್ಕೆ 15 ಯಾರಿಗುಂಟು ಯಾರಿಗಿಲ್ಲ. ದಂಪತಿಯನ್ನು ನಂಬಿ 4 ಕಂತುಗಳಲ್ಲಿ 4 ಕೋಟಿ ಕೊಟ್ಟಿದ್ದಾರೆ ಆರುಷಿ. ಫೆಬ್ರವರಿ 5ರಂದು ಆರುಷಿ ನಿಶಾಂಕ್ಗೆ ವರುಣ್ ಬಾಗ್ಲಾರಿಂದ ಒಂದು ಸಂದೇಶ ಬರುತ್ತೆ. ನಿಮಗೆ ನೀಡಲಾದಂಥ ನಾಯಕಿ ಪಾತ್ರವನ್ನು ಬೇರೆಯವರಿಗೆ ಕೊಡ್ತಾ ಇದ್ದೀವಿ. ಭಾರತದಲ್ಲಿ ಏನೆಲ್ಲ ಶೂಟಿಂಗ್ ಆಗಬೇಕಾಗಿತ್ತು ಅದು ಕಂಪ್ಲೀಟ್ ಆಗಿದೆ. ಉಳಿದ ಭಾಗವನ್ನು ಯುರೋಪ್ನಲ್ಲಿ ನಾವು ಚಿತ್ರೀಕರಿಸುವುದಕ್ಕೆ ಪ್ಲಾನ್ ಮಾಡಿದ್ದೀವಿ ಅಂತ ಒಂದು ಮೆಸೇಜ್ ಬರುತ್ತೆ. ಚಿತ್ರದಲ್ಲಿ ಚಾನ್ಸ್ ಕೊಡದ ಹಿನ್ನೆಲೆಯಲ್ಲಿ ನನ್ನ ಹಣ ಕೊಟ್ಟಿದ್ದೀನಲ್ಲ ಅದನ್ನು ವಾಪಸ್ ಕೊಡಿ ಅಂತ ಕೇಳ್ತಾರೆ. ಈಕೆ ಹಣ ವಾಪಸ್ ಕೇಳಿದ್ದಕ್ಕೆ ಕಿಲಾಡಿ ದಂಪತಿ ಈ ಆರುಷಿಗೆ ಜೀವ ಬೆದರಿಕೆಯನ್ನು ಹಾಕ್ತಾರೆ. ಇತ್ತ ಪಾತ್ರನೂ ಇಲ್ಲ, ಅತ್ತ ಹಣನೂ ಇಲ್ಲ. ನಟಿ ಈಗ ಪೊಲೀಸ್ ಮೊರೆ ಹೋಗಿದ್ದಾರೆ. ಉತ್ತರಾಖಂಡ್ನ ಡೆಹ್ರಾಡೂನ್ನಲ್ಲಿ ವರುಣ್ ಬಾಗ್ಲಾ ಮಾನ್ಸಿ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ. ಎಸ್ಕೇಪ್ ಆಗಿರುವಂತಹ ಖತರ್ನಾಕ್ ಬಾಗ್ಲಾ ಜೋಡಿಗಾಗಿ ಪೊಲೀಸರು ಹುಡುಕಾಟ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.